ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ ದೂರವಾಣಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಈ ರಂಜಿತ್ ಮನೆ ಇದೆಯಲ್ಲ ಅಲ್ಲಿಂದಲೇ ಲೈವ್ ಕನೆಕ್ಟೆಡ್ ಇದ್ದಾರೆ. ಈಗ ಅಜಯ್, ರಂಜಿತ್ ಮನೆಯ ಮುಂಭಾಗದಲ್ಲಿ ಇದ್ದೀರಿ. ಮತ್ತೊಂದು ಕಡೆ ರಂಜಿತ್ ಅವರ ಭಾವ ಜಗದೀಶ್ ಅವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ, ಈಗ ಸದ್ಯಕ್ಕೆ ಮನೆಯ ಮುಂಭಾಗದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ, ತಿಳಿಯಾಗಿದೆಯಾ ಅಥವಾ ಮತ್ತೆ ಈ ಜಗಳಗಳೆಲ್ಲವೂ ಕೂಡ ಕಂಟಿನ್ಯೂ ಆಗ್ತಾ ಇದೆಯಾ ಅಂತ ಹೇಳಿ. ರಮ್ಯಾ, ಸದ್ಯದ ಪರಿಸ್ಥಿತಿ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಗಲಾಟೆಗಳು ಆಗ್ತಾ ಇಲ್ಲ. ಯಾಕಂದರೆ ಇದು ಆಗಿರುವಂಥ ಘಟನೆಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು. ಹೀಗಾಗಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಆಗಿರುವಂಥ ರಂಜಿತ್ ವಿರುದ್ಧವಾಗಿ ಸಾಕಷ್ಟು ಗಂಭೀರವಾದಂಥ ಆರೋಪಗಳು ಕೂಡ ಕೇಳಿಬಂದಿತ್ತು. ಖುದ್ದು ಅವರ ಅಕ್ಕ ಹಾಗೂ ಭಾವ ಜಗದೀಶ್ ಏನಿದ್ದಾರೆ ಅವರಿಬ್ಬರು ಕೂಡ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ಅವರ ವಿರುದ್ಧವಾಗಿ ದೂರನ್ನು ದಾಖಲಿಸಿದ್ರು. ಪ್ರಮುಖವಾಗಿ ಅವರ ಒಂದು ಅಮೃತಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂಥ ಈ ಒಂದು ಸಾಯಿ ಪ್ಯಾರಡೈಸ್ ಏನಿದೆ ಅಪಾರ್ಟ್ಮೆಂಟ್ನಲ್ಲಿ, ಇದೇ ಅಪಾರ್ಟ್ಮೆಂಟ್ನಲ್ಲಿ ರಂಜಿತ್ ಕೂಡ ಮೊದಲನೇ ಫ್ಲೋರ್ನಲ್ಲಿ ವಾಸವಾಗಿದ್ದಾರೆ. ಅದೇ ರೀತಿಯಾಗಿ ಅವರ ಅಕ್ಕ ಆಗಿರುವಂತಹ ರಶ್ಮಿ ಜೊತೆಗೆ ಅವರ ಭಾವ ಅಂದರೆ ಜಗದೀಶ್ ಅವರಿಬ್ಬರು ಕೂಡ 3ನೇ ಫ್ಲೋರಲ್ಲಿ 305 ಫ್ಲ್ಯಾಟಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಿ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದರೆ ಪ್ರಮುಖವಾಗಿ ಇಲ್ಲಿ ಜಗದೀಶ್ ಅವರು ಕೆಲವೊಂದಷ್ಟು ಅಂಶಗಳನ್ನು ಉಲ್ಲೇಖವನ್ನು NCR ಅಲ್ಲಿ ದಾಖಲು ಮಾಡಿದ್ದಾರೆ. ಅಂದರೆ ಕಳೆದ ಜೂನ್ನಲ್ಲಿ ರಂಜಿತ್ ಅವರು ನಮ್ಮ ಜೊತೆಲೇ ವಾಸವಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ಮದುವೆ ಆದ ನಂತರದಲ್ಲಿ ಆ ಫಸ್ಟ್ ಫ್ಲೋರಲ್ಲಿ ಇರುವಂಥ ಫ್ಲ್ಯಾಟನ್ನು ಅವ್ರಿಗೆ ಬಿಟ್ಕೊಟ್ಟು 3ನೇ ಫ್ಲೋರಲ್ಲಿ ಇರುವಂಥ ಮತ್ತೊಂದು ಫ್ಲ್ಯಾಟ್ಗೆ ನಾವು ಮೇಲ್ಗಡೆ ಬಂದಿದ್ವಿ. ಅದಾದ ನಂತರವಾಗಿ ರಂಜಿತ್ಗೆ ಹಲವು ಬಾರಿ ಆ ಫ್ಲ್ಯಾಟನ್ನು ಖಾಲಿ ಮಾಡೋದಕ್ಕೆ ಹೇಳಿದ್ವಿ. ಯಾಕಂದರೆ 2 ಫ್ಲ್ಯಾಟ್ಗಳು ನಮ್ಮ ಹೆಸರಲ್ಲೇ ಇದೆ, ನಮ್ಮ ಮಾಲೀಕತ್ವದಲ್ಲೇ ಇರೋದ್ರಿಂದ ಖಾಲಿ ಮಾಡಬೇಕು ಅಂತ ಹೇಳಿ ರಂಜಿತ್ಗೆ ಸೂಚನೆಯನ್ನು ಕೊಟ್ಟಿದ್ವಿ. ಆದರೆ ರಂಜಿತ್ ಅವರು ಕೇಳೋಕ್ಕೆ ಹೋದಂಥ ಸಂದರ್ಭದಲ್ಲಿ ನನಗೂ ಹಾಗೂ ನನ್ನ ಪತಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದರೆ ಮತ್ತೊಂದು ಸರಿ ಫ್ಲ್ಯಾಟ್ಗೆ ಬಂದು ಖಾಲಿ ಮಾಡು ಅಂತಂದರೆ ಸರಿ ಇರೋದಿಲ್ಲ ಅಂಥೇಳಿ ಜೀವ ಬೆದರಿಕೆನ ಹಾಕಿದ್ದಾರೆ ಅಂಥೇಳಿ ಸ್ಪಷ್ಟವಾಗಿ ಒಂದು ದೂರಲ್ಲಿ ಉಲ್ಲೇಖವನ್ನು ಜಗದೀಶ್ ಅವರು ಕೂಡ ಮಾಡಿರುವಂಥದ್ದು. ಹೀಗಾಗಿ ಅಮೃತಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಒಂದು ದೂರನ್ನು ಪಡ್ಕೊಂಡು ನಂತರ NCR ಕೂಡ ದಾಖಲಿಸ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ, ಇಲ್ಲಿ ಕೇವಲ ಗಲಾಟೆ ಮಾಡ್ಕೊಂಡಿರೋ ಜೊತೆಗೆ ಫ್ಲ್ಯಾಟ್ ವಿಚಾರವಾಗಿ ಇಬ್ಬರು ಮಾಲೀಕತ್ವ ಅಂದರೆ ಇಬ್ಬರಿಗೂ ಶೇರ್ ಕೂಡ ಬರಬೇಕು ಅಂತೇಳಿ ಗಲಾಟೆ ಆಗಿದೆ. ಯಾಕಂದರೆ ರಂಜಿತ್ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಮೆನ್ಷನ್ ಮಾಡಿದರು. ಅದರಲ್ಲಿ ಕೂಡ ನಾನು ಈ ಒಂದು ಫ್ಲ್ಯಾಟನ್ನು ನಮ್ಮ ಅಕ್ಕನ ಹೆಸರಲ್ಲಿ ಮಾಡಿಸಿದ್ದೀನಿ, ಆದರೆ 40 ಲಕ್ಷಕ್ಕೂ ಹೆಚ್ಚು ಹಣವನ್ನು ನಾನು ಈ ಫ್ಲ್ಯಾಟ್ಗೆ ಹಣವನ್ನು ಕೊಟ್ಟಿದ್ದೀನಿ, ಅದಕ್ಕೆ ಬೇಕಾಗಿದ್ದಂಥ ಸಾಕ್ಷಿಗಳು ಅಂದರೆ ಪೂರಕವಾದಂಥ ದಾಖಲೆಗಳು ಕೂಡ ನನ್ನ ಬಳಿ ಇದೆ. ಹೀಗಾಗಿ ಈ ಫ್ಲ್ಯಾಟನ್ನು ನನಗೆ ಸೇರಬೇಕು ಅಂತ ಹೇಳಿ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಆದರೆ ಫ್ಲ್ಯಾಟ್ ಹೆಸರು ಕೂಡ ಅವರ ಅಕ್ಕ ರಶ್ಮಿ ಏನಿದ್ದಾರೆ ಅವರ ಹೆಸರಲ್ಲಿ ಇರೋದ್ರಿಂದ ಈ ರೀತಿಯಾದಂಥ ಗಲಾಟೆಗಳು ಕೂಡ ಆಗಿರುವಂಥದ್ದು. ಸದ್ಯ ರಂಜಿತ್ ಕೂಡ ಮನೆಯಲ್ಲೇ ಇದ್ದಾರೆ, ಜೊತೆಗೆ ಅವರ ಅಕ್ಕ ಕೂಡ ಕಚೇರಿಗೆ ಹೋಗಿರುವಂಥ ಇನ್ಫಾರ್ಮೇಷನ್ ಇದೆ. ಯಾಕಂದರೆ ಈ ಒಂದು ಗಲಾಟೆ ಆದಂಥ ಸಂದರ್ಭದಲ್ಲಿ ನೇರವಾಗಿ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ NCR ಕೂಡ ದಾಖಲಾಗಿರೋದ್ರ ಪೊಲೀಸರು ಕೂಡ ರಂಜಿತ್ ಹಾಗೂ ಅವರ ಅಕ್ಕ ರಶ್ಮಿ ಸೇರಿದಂತೆ ಜಗದೀಶ್ಗೂ ಕೂಡ ಠಾಣೆಗೆ ಕರೆತಂದು ಅವರಿಗೆ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಯಾವುದೇ ರೀತಿಯಾದಂಥ ಗಲಾಟೆನ ಮಾಡ್ಕೊಡ್ಬಾರ್ದು ಅಂತ ಹೇಳಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಇದು ಸಿವಿಲ್ ನೇಚರ್ ಅಂದರೆ ಸಿವಿಲ್ ವ್ಯಾಜ್ಯ ಆಗಿರೋದ್ರಿಂದ ಕೋರ್ಟ್ನಲ್ಲಿ ಬಗೆಹರಿಸ್ಕೊಳ್ಬೇಕಾಗುತ್ತೆ. ಹೀಗಾಗಿ ಪೊಲೀಸರು ಕೂಡ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾದಂಥ ಸಿವಿಲ್ ನೇಚರ್ಗೆ ಪೊಲೀಸರು ಬರೋದಕ್ಕೆ ಆಗಿಲ್ಲ, ನೀವು ನೇರವಾಗಿ ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತೆ, ಅಲ್ಲಿ ಏನು ತೀರ್ಮಾನ ಆಗುತ್ತೋ ಅದನ್ನು ನೀವು ಅಲ್ಲಿ ನ್ಯಾಯವನ್ನು ಪಡ್ಕೋಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣವನ್ನು ನ್ಯಾಯಾಲಯದಿಂದನೇ ಕೂಡ ಅಂತ್ಯಗೊಳಿಸ್ಕೋಬೇಕಾಗುತ್ತೆ. ರಮ್ಯಾ. ರೈಟ್ ಅಜಯ್, ಈಗ ನೀವು ಮನೆಯ ಮುಂಭಾಗ ಇರುವಂತಹ ಹಿನ್ನೆಲೆಯಲ್ಲಿ ನೀವೇ ಹೇಳ್ತಾ ಇದ್ರಿ, ಮಾಹಿತಿ ನೀಡ್ತಾ ಇದ್ರಿ ರಂಜಿತ್ ಅವರು ಮನೆಯಲ್ಲೇ ಇದ್ದಾರೆ ಅಂತ ಹೇಳಿ, ಅವರನ್ನ ಮಾತನಾಡಿಸುವಂತಹ ಪ್ರಯತ್ನಗಳಾಗಬಹುದಾ ಈ ಮೂಲಕ ಈ ಸಂದರ್ಭದಲ್ಲಿ? ಖಂಡಿತ ರಮ್ಯಾ, ಯಾಕಂದರೆ ನಾವು ಕೂಡ ಕರೆನ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಮಾತಾಡಿದ್ರು, ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಯಾವಾಗ ಕೆಲವು ತಿಂಗಳು ಅಂದರೆ 2 ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗಿದ್ದೀನಿ, ನಮ್ಮ ಹೆಂಡತಿ ಕೂಡ ಮನೆಯಲ್ಲೇ ಇದ್ದಾರೆ, ಸಾಕಷ್ಟು ಡಿಪ್ರೆಷನ್ಗೆ ಒಳಗಾಗಿದ್ದಾರೆ, ಈ ರೀತಿಯಾಗಿ ಸುದ್ದಿ ಹರಿದಾಡುತ್ತಿರುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಅವರ ಸಂಬಂಧಿಕರು ಕುಟುಂಬಸ್ಥರು ಕೂಡ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಆಯಿತು, ಯಾಕೆ ಗಲಾಟೆಯನ್ನು ಮಾಡ್ಕೊಂಡಿದ್ದಾರೆ, ಹೋಗಿ 2 ತಿಂಗಳಿಗೆ ಈ ರೀತಿಯಾದಂಥ ಗಲಾಟೆಗಳು ಯಾಕೆ, ಗದ್ದಲಗಳು ಯಾಕೆ ಅಂತೇಳಿ ಎಲ್ಲರೂ ಕೂಡ ಫೋನನ್ನು ಮಾಡ್ತಾ ಇದ್ದಾರೆ, ವಿಚಾರಿಸ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಡಿಪ್ರೆಷನ್ನಲ್ಲಿ ಇದ್ದಾರೆ ನನ್ನ ಪತ್ನಿ ಕೂಡ. ಹೀಗಾಗಿ ನಾನು ಯಾರ ಜೊತೆನೂ ಮಾತನಾಡೋದಿಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಅವರ ಅಕ್ಕ 3ನೇ ಫ್ಲೋರಲ್ಲಿ ಇದ್ದಾರಲ್ಲ ರಶ್ಮಿ ಅಂತೇಳಿ, ಅವರು ಕೂಡ ಆಫೀಸ್ಗೆ ಹೋಗಿದ್ದಾರಂತೆ ಇನ್ಫಾರ್ಮೇಷನ್ ಇದೆ. ಯಾಕಂದರೆ 3 ದಿನಗಳ ಹಿಂದಷ್ಟೇ ಅಂದರೆ 15ನೇ ತಾರೀಕು ಈ ಒಂದು NCR ಕೂಡ ದಾಖಲಾಗಿರೋದ್ರಿಂದ ಆವತ್ತು ನಡೆದಿರುವಂಥ ಘಟನೆಯ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ನಂತರ ಈ ಒಂದು ವಿಚಾರದಲ್ಲಿ FIR ಕೂಡ ದಾಖಲಾಗಿದೆ. ಇಲ್ಲಿ ಮೇಲ್ನೋಟಕ್ಕೆ ರಶ್ಮಿ ಕೂಡ ಜೊತೆಗೆ ಅವರ ಪತಿ ಏನಿದ್ದಾರೆ ಜಗದೀಶ್ ಅವರಿಬ್ಬರು ಕೂಡ ಮಾತನಾಡೋದಕ್ಕೆ ರೆಡಿ ಇಲ್ಲ. ಜೊತೆಗೆ ಇದರಲ್ಲಿ ರಂಜಿತ್ ಕೂಡ
ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಒಂದು ವಿಚಾರದಲ್ಲಿ ಸಾಕಷ್ಟು ನಮ್ಮ ಪತ್ನಿ ಕೂಡ ಒಂದು ಡಿಪ್ರೆಷನ್ಗೆ ಒಳಗಾಗಿದ್ದಾರೆ, ದಯವಿಟ್ಟು ನಾನು ಮಾತನಾಡೋದಿಲ್ಲ ಅಂತ ಮಾತನ್ನು ಹೇಳಿದ್ರು. ಹೀಗಾಗಿ ಒಟ್ಟಲ್ಲಿ ಅವರ ಒಂದು ಗಲಾಟೆಗಳು ಏನು ನಡೆದಿತ್ತು, ಹಿಂದೆ ವಿಡಿಯೋಗಳು ವೈರಲ್ ಆಗಿತ್ತಲ್ಲ, ಅವತ್ತು ನಡೆದಿರುವಂಥ ಘಟನೆ ಅಷ್ಟೇ. ಅದಾದ ಮೇಲೆ 3 ದಿನಗಳ ಹಿಂದೆ ಅಷ್ಟು ಕೂಡ ಯಾವುದೇ ರೀತಿಯಾದಂಥ ಗಲಾಟೆಗಳು ಇಲ್ಲ ಅಂತೇಳಿ ಇಲ್ಲಿರುವಂಥ ಸಿಬ್ಬಂದಿಗಳು ಕೂಡ, ಅಂದರೆ ಸೆಕ್ಯೂರಿಟಿ ಕೂಡ ಹೇಳ್ತಾ ಇದ್ರು. ಅಂದರೆ ಅವತ್ತು ಒಂದು ದಿನ ಈ ರೀತಿಯಾದಂಥ ಗಲಾಟೆ ಆಗಿತ್ತು, ನಂತರ ಅವರು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಟ್ಟಿದ್ದಾರೆ, ಅಲ್ಲಿ ಎನ್ಸಿಆರ್ ಕೂಡ ದಾಖಲಾಗಿದೆ. ಅದಾದ ನಂತರ ಯಾರೂ ಕೂಡ ಗಲಾಟೆಯನ್ನು ಮಾಡ್ತಿಲ್ಲ. ಇದೇನಿದ್ರು ಕೋರ್ಟ್ನಲ್ಲೇ ಬಗೆಹರಿಸ್ಕೋಬೇಕು ಅಂತ ಅವ್ರಿಗೂ ಗೊತ್ತಾಗಿದೆ. ಹೀಗಾಗಿ ಎಲ್ಲರೂ ಕೂಡ ಶಾಂತವಾಗಿದ್ದಾರೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.